ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಕ್ಕೆ ನೆಲ್ಲಿಕಾಯಿ ತಗೊಂಡಿದ್ದೀನಿ. ನೆಲ್ಲಿಕಾಯಿ ಖಾಲಿಯಾಗಿದ್ವು, 3 ಮಾತ್ರನೇ ಇದ್ವು, 3 ತಗೊಂಡಿದ್ದೀನಿ. ಕರಿಬೇವು ತಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ತಗೊಂಡಿದ್ದೀನಿ. ಈಗ ನೆಲ್ಲಿಕಾಯಿ ಮತ್ತು ಕರಿಬೇವನ್ನ ನಾನು ಚೆನ್ನಾಗಿ ರುಬ್ಕೊಂತೀನಿ. ಈ ಥರ ರುಬ್ಕೋಬೇಕು ಫ್ರೆಂಡ್ಸ್. ನಾವು ಪ್ರತಿನಿತ್ಯ ನೆಲ್ಲಿಕಾಯಿನ ಉಪಯೋಗಿಸೋದ್ರಿಂದ ತುಂಬಾ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ಗಂತೂ ತುಂಬಾ ಅನುಕೂಲ ಮಾಡುತ್ತೆ ನೆಲ್ಲಿಕಾಯಿ. ಅಟ್ಲೀಸ್ಟ್ ವಾರದಲ್ಲಿ 1-2 ಟೈಮ್ ಆಗಲಿ ವೆಯ್ಟ್ ಲಾಸ್ ಮಾಡೋರು ಕುಡೀರಿ, ಓಕೆನಾ. ಕರಿಬೇವು ನಾನು ಮುಂಚೆನೇ ಹೇಳಿದ್ದೆ, ಕರಿಬೇವು ಲಾಸ್ಟ್ ವೀಡಿಯೋದಲ್ಲಿ ಕರಿಬೇವು ಏನೆಲ್ಲ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಕೊಡುತ್ತೆ ಅಂತೇಳಿ. ಶುಂಠಿ ಇದ್ದಿದ್ರೆ ಚೆನ್ನಾಗಿರೋದು, ಶುಂಠಿ ಖಾಲಿಯಾಗಿತ್ತು, ಅದಕ್ಕೆ ನಾನು ಶುಂಠಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಶುಂಠಿ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಏನಾದರೂ ಇದ್ದರೆ. ತರಿಸ್ಬೇಕು ನಾನು. ಭೂಲೋಕದ ಅಮೃತ ನೆಲ್ಲಿಕಾಯಿ, ಓಕೆನಾ. ನೆಲ್ಲಿಕಾಯಿ ತಿನ್ನೋದ್ರಿಂದ, ಪ್ರತಿನಿತ್ಯ 1 ತಿನ್ನೋದ್ರಿಂದ BP ಶುಗರು ಲೆವೆಲ್ಲು ಕಡಿಮೆ ಆಗುತ್ತೆ, ಓಕೆನಾ. ವೆಯ್ಟ್ ಲಾಸ್ಗಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇದೆ, ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ, ಸಲೀಸಾಗಿ ಆಗಿಬಿಡುತ್ತೆ ಮೋಷನ್, ಓಕೆನಾ. ನೆಲ್ಲಿಕಾಯಿ ತಿನ್ನೋದ್ರಿಂದ ಬಾಡಿಲಿರುವ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಬಾಡಿಲಿ ಕೆಟ್ಟ ಅಂಶಗಳು ಏನಿದೆ ಅವನ್ನ ತೆಗೆದುಹಾಕುತ್ತೆ. ಈ ಥರ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು 2 ನಿಂಬೆಹಣ್ಣನ್ನ ನಾನು ಹಿಂಡಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಈ ಟೈಮಲ್ಲಿ ನೆಲ್ಲಿಕಾಯಿ ಸಿಗಲ್ಲ, ಮಾರ್ಕೆಟಲ್ಲಿ ಒಬ್ಬರೋ ಇಬ್ಬರೋ ಇಟ್ಕೊಂಡಿರ್ತಾರೆ, ಹುಡುಕಿ ಸಿಗುತ್ತೆ, ಆಯಿತಾ. ಅಂದರೆ ಎಲ್ಲಂದ್ರಲ್ಲೇ ಸೀಸನಲ್ಲಿ ಸಿಗುತ್ತಲ್ಲ, ಆ ಥರ ಸಿಗಲ್ಲ ನೆಲ್ಲಿಕಾಯಿ ಈಗ. ಮತ್ತು ಸೀಸನ್ನಲ್ಲಿ ಏನು ಬೆನಿಫಿಟ್ಸು ಜಾಸ್ತಿ ಇರುತ್ತೆ ಅದು ಕಡಿಮೆ ಈ ಟೈಮಲ್ಲಿ, ಅನ್ಸೀಸನ್ ಆಗಿರೋದ್ರಿಂದ ಕಡಿಮೆ. ಇವೆಲ್ಲ ಹೈಬ್ರಿಡ್ ಅಲ್ವಾ, ಅದಕ್ಕೆ. ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 7-8 ಸಲ ವಾಶ್ರೂಮ್ಗೆ ಹೊರಟೋಗ್ಬಿಡ್ತೀವಿ. ಬಟ್ ಈಗ ತಗೊಂಡ್ರೆ 1-2 ಟೈಮ್ 3 ಟೈಮ್ ಅಷ್ಟೇ ವಾಶ್ರೂಮ್ಗೆ ಹೋಗೋದು. ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯಿತು. ಈಗ ನಾನು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ನೆಲ್ಲಿಕಾಯಿ ಜ್ಯೂಸು ಕುಡಿತಾ ಇದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ಮೇಲೆ 20 ನಿಮಿಷ ಚೆನ್ನಾಗಿ ವಾಕ್ ಮಾಡಿದೆ ಫ್ರೆಂಡ್ಸ್. ನಾನು ಮಧ್ಯಾಹ್ನ ಊಟಕ್ಕೆ, ನನಗೆ ಮಧ್ಯಾಹ್ನ ಊಟ, ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ತಿಂಡಿಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿಗೆ ಬದನೆಕಾಯಿ ಬೇಯಿಸ್ಕೊಂಡಿದ್ದೀನಿ, ಟೊಮಟೊ ಈ 2 ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಈಗ ರುಬ್ಬೋದಕ್ಕೆ ಹಾಕ್ತೀನಿ. ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ತಿಂಡಿ ಏನು ಮಾಡೋದಿಲ್ಲ. ಇಬ್ರಿಗೂ ನನಗೆ ಮಧ್ಯಾಹ್ನ ಊಟ ಆಗುತ್ತೆ, ಅವ್ರಿಗೆ ತಿಂಡಿ ಆಗುತ್ತೆ, ಇಬ್ರಿಗೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇಲ್ಲಾಂದರೆ ಡಬಲ್ ಕೆಲಸ ಆಗುತ್ತೆ ಅಂತೇಳಿ ನಾನು ಒಂದೇ ಸಲ ಬೆಳಿಗ್ಗೆ ತಿಂಡಿಗೆ ಊಟನೇ ಮಾಡಿಬಿಡ್ತೀನಿ. ತಿಂತಾರೆ ನಮ್ಮ ಮನೆಯವರು ಬೆಳಿಗ್ಗೆ ತಿಂಡಿಗೆ ಮುದ್ದೆನ. ಇದನ್ನು ರುಬ್ಗೋಣ ಫ್ರೆಂಡ್ಸ್. ಈ ಥರ ಸ್ವಲ್ಪ ದಪ್ಪ ಇರಬೇಕು ಮೊಸರು ಬಜ್ಜಿಗೆ. ಅದು ಬದನೆಕಾಯಿ ಟೊಮೊಟೊ ಎಲ್ಲ ಸ್ವಲ್ಪ ಬಾಯಿಗೆ ದಪ್ಪನಾಗಿ ಸಿಗಬೇಕು. ಕೈಯಲ್ಲಿ ಬೇಕಾದರೆ ಕಿವಿಸ್ಕೋಬೋದು ಫ್ರೆಂಡ್ಸ್. ರುಬ್ಬವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ 2 ಹಾಕ್ಕೊಂಡು ರುಬ್ಕೊಳ್ಳಿ, ಆಯಿತಾ. ಇದ್ರ ಜೊತೆಗೆ ಖಾರಕ್ಕೆ ಖಾರದ ಪುಡಿ ಹಾಕ್ಕೊತೀನಿ ಸ್ವಲ್ಪ. ಒಗ್ಗರಣೆ ಆದಮೇಲೆ ಇದನ್ನು ಹಾಕ್ತೀವಲ್ವ, ಆವಾಗ ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಖಾರ್ಚೆಲ್ಲ ಹೋಗ್ಬಿಡುತ್ತೆ. ಮೊಸರು ತಗೊಂಡಿದ್ದೀನಿ ನಾನು. ಮೊಸರನ್ನ ಸ್ವಲ್ಪ ಕೆನೆ ಇತ್ತು, ಕೆನೆ ಎಲ್ಲ ತೆಗೆದಿದ್ದೀನಿ. ಹಂಗೂ ನೋಡ್ರಿ, ಕೆನೆ ಸ್ವಲ್ಪ ಹಂಗೆ ಕಾಣ್ತಾ ಇದೆ. ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆಯೇ ಇರಲ್ಲ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೋಬೇಕು. ಈಗ ಈರುಳ್ಳಿ ಹಾಕ್ಕೋಬೇಕು. 1/4 ಭಾಗ ಈರುಳ್ಳಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ರುಬ್ಬಿದಂಥ ಮಿಶ್ರಣನ ಇದರಲ್ಲಿ ಹಾಕಬೇಕು. ಇಷ್ಟು ನೀರು ಹಾಕೊಂಡಿದ್ದೀನಿ ನಾನು. ಮೊಸರು ಬಜ್ಜಿ ಸ್ವಲ್ಪ ಗಟ್ಟಿನೇ ಇರಬೇಕು ಫ್ರೆಂಡ್ಸ್, ತೀರಾ ತೆಳುವಾದರೆ ಚೆನ್ನಾಗಿರಲ್ಲ. ಇದಕ್ಕೆ ನಾನೀಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಓಕೆನಾ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು
ಸ್ವಲ್ಪ ಬಿಸಿ ಆಗಬೇಕದು, ಜಾಸ್ತಿ ಏನು ಬಿಸಿ ಆಗೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅದು ಕುದಿಯೋ ಥರ ಬರುತ್ತಲ್ಲ, ಸ್ವಲ್ಪ ಈಗ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಅನ್ನೋದು ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿದ್ರೆ ಸಾಕು. ಆಫ್ ಮಾಡಿ ತಣ್ಣಗಾದ್ಮೇಲೆ ಮೊಸರನ್ನ ಹಾಕಿ, ಈಗ ಸ್ವಲ್ಪ ಅರಿಶಿನ ಹಾಕಬೇಕು. ಓಕೆನಾ? ಮೊಸರು ಬಜ್ಜಿಗೆ ಅರಿಶಿನ ಪುಡಿ ಹಾಕಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು ಅರಿಶಿನ ಉಪಯೋಗಿಸೋದ್ರಿಂದ ಅಡುಗೆಯಲ್ಲಿ. ಇಷ್ಟು ಕುದ್ದಿರೋದು ಸಾಕು. ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಆರಿದೆ, ಇದು ಸಾಕು. ಈಗ ಮೊಸರನ್ನ ಹಾಕ್ತಾಯಿದ್ದೀನಿ ನಾನು. ಆರ್ದಲ್ಲೇ ಏನಾದರೂ ಮೊಸರು ಹಾಕ್ಬಿಟ್ರೆ ಅದು ಒಡೆದೋಗ್ಬಿಡುತ್ತೆ ಫ್ರೆಂಡ್ಸ್, ಚೆನ್ನಾಗಿರೋದಿಲ್ಲ ಮೊಸರು ಬಜ್ಜಿ. ಓಕೆನಾ? ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಆಗಿದೆ. ಇದು ಮೊಸರು ಬಜ್ಜಿ ರೆಡಿ ಆಯಿತು. ಓಕೆನಾ? ನನ್ನ ತಿಂಡಿಗೆ ಹುರಿದಿರೋ ಕಡಲೆ ಬೀಜ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹೇಳ್ತೀನಿ ಮುಂದೆ. ಈಗ ನಾನು ಕಡಲೆ ಬೀಜನ ಸಿಪ್ಪೆ ಸಮೇತ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ವಿಟಮಿನ್ಸು, ಪೋಷಕಾಂಶಗಳು ಸಿಪ್ಪೆಯಲ್ಲಿ ಹೇರಳವಾಗಿದೆ. ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆದಲ್ಲೇ ಗ್ರೈಂಡ್ ಮಾಡ್ಕೊತೀನಿ. ಆಯಿತಾ ಫ್ರೆಂಡ್ಸ್? ಈ ಥರ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ಏನಕ್ಕೆ ಉಪಯೋಗಿಸ್ತೀನಿ ಗೊತ್ತಾ? ಇದು ಚಿಟ್ಟೆಕಾಯಿ ಫ್ರೆಂಡ್ಸ್. ನಾನು ಈ ಥರ ಕಟ್ ಮಾಡಿ ಹಾಕ್ಬೇಕಾಯ್ತು, ನಾನು ಮರ್ತ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ದೀನಿ. ಆರೆಲ್ಲ ತೆಗೆದ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ, ನಾನು ಮರ್ತ್ಬಿಟ್ಟು. ಆಮೇಲೆ ಜ್ಞಾಪಿಸ್ಕೊಂಡೆ, ಅಯ್ಯೋ ಕಟ್ ಮಾಡಿ ಹಾಕ್ಬೇಕಾಯ್ತಲ್ವ ಈ ಥರ ಅಂತೇಳಿ. ಇದರಲ್ಲಿ ನಾರಿನಾಂಶ, ಪೋಷಕಾಂಶಗಳು ಚಿಟ್ಟೆಕಾಯಿಲಿ ತುಂಬಾ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ತಿಂಡಿಗೆ ಇಷ್ಟನ್ನು ಮಾತ್ರನೇ ಉಪಯೋಗಿಸ್ತೀನಿ. ಓಕೆನಾ? ಈಗ ಹೇಗೆ ಮಾಡ್ತೀನಿ ಅಂತಂದರೆ, ಇದನ್ನು ಚೆನ್ನಾಗಿ ನೀರು ಹಿಂಡ್ತೀನಿ. ಈ ಥರ ಚೆನ್ನಾಗಿ ನೀರು ಹಿಂಡ್ಕೋಬೇಕು. ಓಕೆನಾ? ನಮ್ಮಮ್ಮ ತಂದು ಕೊಟ್ಟಿತ್ತು, ಹೊಲ್ದ ಹತ್ರ ಇತ್ತೇನೋ, ಸ್ವಲ್ಪನೇ ಇದ್ದಿದ್ದು. ಅದಕ್ಕೆ ನಾನು ನನ್ನ ತಿಂಡಿಗಾಗುತ್ತಲ್ವ ಅಂಥೇಳಿ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಇದ್ದಿದ್ದರೆ ಬಸ್ಸಾರೋ ಏನಾದರೂ ಮಾಡಿ, ಸಪ್ಪನೀರೋ ಬಸ್ಸಾರೋ ಮಾಡಿ ಇಬ್ಬರು ಊಟ ಮಾಡ್ಬೋದಾಗಿತ್ತು. ಸ್ವಲ್ಪ ಕಮ್ಮಿ ಇರೋದಕ್ಕೆ ನನ್ನ ಐಡಿಯಾದಿಂದ ನಾನು ಇವತ್ತಿನ ತಿಂಡಿಗೆ ಇದನ್ನೇ ಉಪಯೋಗಿಸೋಣ ಅಂಥೇಳಿ ಉಪಯೋಗಿಸ್ತಾ ಇದ್ದೀನಿ. ಓಕೆನಾ? ಈಗ ಇದಕ್ಕೆ ನಾನು ಕಡಲೆ ಬೀಜದ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆ ಅಂತಂದರೆ ನಾನು ನೆನ್ನೆ ಬೇರೆ ತುಂಬಾ ಊಟ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಇವತ್ತು ಬೆಳಗಿನ ತಿಂಡಿಗೆ ಸ್ವಲ್ಪ ಕ್ವಾಂಟಿಟಿನೇ ತಗೊತಾ ಇದ್ದೀನಿ. ನಾನು ಯಾವುದೇ ರೀತಿ ಫುಡ್ಡು ತಗೊತಾ ಇಲ್ಲ. ಓಕೆ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇವತ್ತಿನ ಬೆಳಿಗ್ಗೆ ತಿಂಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇಷ್ಟನ್ನು ಮಾತ್ರನೇ ತಿಂತೀನಿ ನಾನು. ಹೇಳಿದ್ನಲ್ವ, ನಿನ್ನೆ ಫುಡ್ ಕ್ವಾಂಟಿಟಿ ಜಾಸ್ತಿ ಆಗಿತ್ತು. ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಲ್ಲ, ಇಷ್ಟನ್ನು ಮಾತ್ರ ತಿಂದು ನಾನು ಬೆಳಗಿನ ತಿಂಡಿನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆನಾ? ಈಗ ನಾನು ತಿನ್ನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಇವತ್ತಂತೂ ಬೆಳಿಗ್ಗೆ ಇದ್ದಾಗಲಿಂದ ಬರೀ ಕೆಲಸನೇ ಆಗೋಗ್ಬಿಡ್ತು. ಇವನ್ನೆಲ್ಲ ಗಲೀಜಾಗ್ಬಿಟ್ಟಿತ್ತು. ಇವನ್ನೆಲ್ಲ ತೊಳೆದು ಬಳ್ದು ಪಾತ್ರೆಗಳ್ನ ತೊಳೆದು, ನಾವಿಬ್ಬರೇ ಇದ್ರೂ ನೋಡಿರಿ ಒಂದೇ ದಿನಕ್ಕೆ ಎಷ್ಟೊಂದು ಪಾತ್ರೆಗಳಾಗ್ಬಿಟ್ಟಿದ್ದಾವೆ. ಇದನ್ನೆಲ್ಲ ತೊಳೆದು, ಸಿಂಕ್ ತೊಳೆದು, ಮತ್ತು ನೆಲ ಎಲ್ಲ ಸಾರಿಸಿ, ಇನ್ನೂ ಒದ್ದೆ ಹಂಗೆ ಇದೆ. ಇದನ್ನೆಲ್ಲ ಸಾರಿಸಿ ಕ್ಲೀನ್ ಮಾಡಿ ಎಲ್ಲ ಧೂಳೆಲ್ಲ ಒರೆಸಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಫ್ರೆಂಡ್ಸ್. ಇದೆಲ್ಲ ಕೆಲಸನ ನಾಳೆ ಮಾಡಬೇಕಾಗಿತ್ತು. ಆದರೆ ನಾಳೆ ನಾವು ಮನೆಯಲ್ಲಿ ಇರೋದಿಲ್ಲ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾವು ಬೆಳಿಗ್ಗೆನೇ ಹೋಗಬೇಕು. 8 ಗಂಟೆಗೆಲ್ಲ ಮನೆ ಬಿಡಬೇಕು. ಅದಕ್ಕೋಸ್ಕರ ನಾನು ಎಲ್ಲ ಈಗ ಮಾಡಿದ್ದಾಯಿತು ಫ್ರೆಂಡ್ಸ್.
ಫ್ರೆಂಡ್ಸ್, ನಾಳೆ ವಿಡಿಯೋ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಯಾವ ರೀತಿ ಡಯಟ್ ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ಏಕೆಂದರೆ ನಾವು ಚುಂಚುಂಗಿರಿಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ನೋಡ್ಕೊಂಬರೋದಕ್ಕೆ ಅಂತೇಳಿ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಕಂಪಲ್ಸರಿ ಹೋಗಲೇಬೇಕು, ಆಯಿತಾ. ಅದರಿಂದ ಎಲ್ಲ ಕೆಲಸನೂ ಮಾಡಬೇಕಾಯ್ತು ಇವತ್ತು. ಏಕೆಂತಂದರೆ ನಾವು ಈಗ 1 ಗಂಟೆಗೆ ಮನೆ ಬಿಟ್ಟರೆ ನೈಟ್ 12 ಗಂಟೆ ಆಗುತ್ತೆ ನಾವು ಮನೆಗೆ ಬರಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ತೀವಲ್ವ. ಅದಕ್ಕೆ ಒರೆಸಿರೋದು ತೊಳೆದಿರೋದು ಹಾಗೆ ಇರುತ್ತೆ. ನಮ್ಮಿಬ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಓಕೆನಾ. ಎಲ್ಲ ಗಲೀಜು ಮಾಡೋದಕ್ಕೆ, ಗಲೀಜು ಮಾಡಿದ್ರೆ ನಾವೇ ಮಾಡಬೇಕು. ಮಕ್ಕಳು ಮುಂಚೆ ಎಲ್ಲ ಇರೋರು ಎಲ್ಲ ಗಲೀಜು ಮಾಡೋರು, ಅದಕ್ಕೆ ಅವತ್ತಿನ ದಿನವೇ ಒರೆಸಿ ತೊಳೆದು ಪೂಜೆ ಮಾಡಬೇಕಾಯ್ತು. ಹೀಗಿಲ್ಲದಕ್ಕೆ ಇವತ್ತು ನಾನು ಒಂದಿನ ಮುಂಚೆಗೆ ಎಲ್ಲ ತೊಳೆದು ಬಳಿದು ನಾಳೆ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಪೂಜೆ ಮಾಡಿ ಏನಾದರೂ ಮಕ್ಕಳಿಗೆ ನಾನ್ ವೆಜ್ ಏನಾದರೂ ಮಾಡಿಕೊಂಡು ಹೋಗಬೇಕು, ಓಕೆನಾ. ನಾಳೆ ನಾನು ಆದಷ್ಟು ಟ್ರೈ ಮಾಡಿ ವಿಡಿಯೋ ಸೆಂಡ್ ಮಾಡ್ತೀನಿ, ಓಕೆ. ಏನಪ್ಪ ಇದು ಆಯಿಲ್ ಥರ ಮುಖ ಹೆಂಗೆ ಕಾಣ್ತಿದೆ ಅಂದ್ಕೋಬೇಡ್ರಿ, ಪಿಗ್ಮೆಂಟೇಷನ್ ಆಗಿತ್ತು ಎರಡೂ ಕಡೆ ನನಗೆ. ನಮ್ಮಮ್ಮ ಹಾಲಿನ ಕೆನೆ ಇಡು ಬೆಳಗ್ಗೆ ಎದ್ದು ನೋಡೋಣ, ನಾವು ಟ್ರೈ ಮಾಡು ಒಂದು 15 ಡೇಸು ಅಂತ ಹೇಳಿದ್ರು. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹೋಗುತ್ತಾ ಹೆಂಗೋ ನೋಡೋಣ. ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಟ್ರೈ ಮಾಡಿದೆ, ಬಟ್ ಆ ಕ್ರೀಮ್ ಹಚ್ಚಿದಾಗ ಮಾತ್ರನೇ ಕಮ್ಮಿ ಆಗೋದು. ಕ್ರೀಮ್ ಹಚ್ಚೋದು ಬಿಟ್ಬಿಟ್ರೆ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ, ಮೊದಲಿನ ಥರನೇ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವುದೇ ರೀತಿ ಕ್ರೀಮ್ನ ಉಪಯೋಗಿಸ್ತಾ ಇಲ್ಲ. ಇನ್ನು ಮಧ್ಯಾಹ್ನದ ಊಟಕ್ಕೆ 1 ಮುದ್ದೆ ಸೌತೆಕಾಯಿ ಮತ್ತು ಮೊಸರು ಬಜ್ಜಿನ ತಗೊಂಡು ಅವತ್ತಿನ ಊಟನ ನಾನು ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಊಟದಲ್ಲಿ ಸೌತೆಕಾಯಿ ಕಂಪಲ್ಸರಿ ಇರಲಿ. ಸೌತೆಕಾಯಿ ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಉಂಡಿದ್ದೆಲ್ಲ ಜೀರ್ಣ ಆಗುತ್ತೆ. ಮತ್ತು ಸಂಜೆ ನಾನು 3 ಮೊಟ್ಟೆ ಒಂದು ಸ್ವಲ್ಪ ಕ್ಯಾರೆಟ್ನ ತಗೊಂಡು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅವತ್ತಿನ ಊಟನ. ಫ್ರೆಂಡ್ಸ್, ಇದು ಶುಕ್ರವಾರ ಮಾಡಿರೋ ವಿಡಿಯೋ. ನಾನು ಶನಿವಾರ ಮಾರ್ನಿಂಗು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಕಾಲಾವಕಾಶನೇ ಆಗಲಿಲ್ಲ. ಮಕ್ಕಳು ನೋಡೋಕ್ಕೆ ಹೋಗ್ತಾ ಬಿರಿಯಾನಿ ಮತ್ತು ಶೇರ್ವ ಮಾಡ್ಕೊಂಡು ಹೋಗಿದ್ವಿ. 2 ದಿನದಿಂದ ಬರೀ ರಿಸ್ಕ್ ಆಗೋಯ್ತು ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ವಿಡಿಯೋ ಹಾಕ್ದಿಲ್ಲದಕ್ಕೋಸ್ಕರ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಭಾನುವಾರ ಶ್ರೀಮಂತ ಇತ್ತು. ಮಾರ್ನಿಂಗು ಹೋದೆ ನಾನು, ಅದು ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 5 ಗಂಟೆ ಆಗೋಯ್ತು ಫ್ರೆಂಡ್ಸ್. ನಾನು ಶನಿವಾರ ಮತ್ತು ಭಾನುವಾರ ಯಾವುದೇ ರೀತಿಯ ಡಯಟೇ ಆಗಲಿ, ವಾಕೇ ಆಗಲಿ, ಎಕ್ಸಸೈಸೇ ಆಗಲಿ ಮಾಡಿಲ್ಲ ಫ್ರೆಂಡ್ಸ್, ಮಾಡೋಕ್ಕಾಗಲಿಲ್ಲ ನನಗೆ. ಈ ವಿಡಿಯೋ 4ನೇ ದಿನದ್ದು 7 ಡೇಸ್ ವೆಯ್ಟ್ ಲಾಸಲ್ಲಿ, ಇನ್ನು 5ನೇ ದಿನದ್ದು ಭಾನುವಾರದಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಬಗ್ಗೆ ನಾನು ಕೊಡೋ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಹೆಚ್ಚಿನಾಗಿ ವೆಯ್ಟ್ ಲಾಸ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ನಾನು. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ತುಂಬ ಖರ್ಚು ಮಾಡಿ, ತುಂಬ ಅಮೌಂಟ್ ಎಲ್ಲ ಅದಕ್ಕೆ ಹಾಕಿ, ಬಂಡವಾಳ ಎಲ್ಲ ಹಾಕಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳ್ನ ಏನು ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇಲ್ಲ. ಮನೆಯಲ್ಲಿ ನಾವು ಯೂಸ್ ಮಾಡೋ ಅಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಯಾವಾಗ ಯಾವ ಟೈಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ವೆಯ್ಟ್ ಲಾಸ್ ಆಗಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತೇಳಿ ಕೋರ್ಕೊಂತ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಬಾಯ್.